ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಬಂದು ಈವ್ನಿಂಗ್ನ ಕ್ವಿಕ್ ಸ್ನ್ಯಾಕ್ ಏನು ಮಾಡ್ಬೋದು ಮಕ್ಕಳಿಗೆ ಅಂತ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಇದು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ, ಗೋಬಿ ಮಂಚೂರಿ. ಆದರೆ ಗೋಬಿ ಮಂಚೂರಿ ಅಲ್ಲ, ಇದು ಏನಂತಾರೆ, ಅದು ಬೇಬಿ ಕಾರ್ನ್ ಮಂಚೂರಿ. ಅದು ನನ್ನ ಮಗಳು ನೋಡಿಬಿಟ್ಟು ನಂಗೆ ಬೇಕು ಅಂತ ಹೇಳಿ ತರಿಸ್ಕೊಂಡ್ಲು. ಏನು ಮಾಡೋದು ಅದರೊಳಗೆ ಅಂತ ಐಡಿಯಾ ಇಲ್ಲದೆ ಬಜ್ಜಿ ಮಾಡ್ಬೋದು. ಯೂಶ್ವಲಿ ನಾನು ಬಜ್ಜಿ ಮಾಡ್ತೀನಿ. ಸರಿ ಟ್ರೈ ಮಾಡೋಣ ಇರು, ಇದರೊಳಗೆ ಚಿಲ್ಲಿ ಮತ್ತು ಏನು ಡ್ರೈ ಬೇಬಿ ಕಾರ್ನ್ ಮಂಚೂರಿ ಅಂತಂತೇಳಿ ಟ್ರೈ ಮಾಡಿದ್ದು. ಇಟ್ ಟರ್ನ್ಡ್ ಔಟ್ ವೆರಿ ನೈಸ್. ಬಟ್ ನಮ್ಮ ಮನೆಗೆ ಸಾಕಾಗಲ್ಲ ಇಷ್ಟು. ಅದರಿಂದ ನಾನು ಅದಕ್ಕೆ ಸೋಯಾ ಚಂಕ್ಸ್ನು ಹಾಕಿ ಲಾಸ್ಟಲ್ಲಿ ಗೋಬಿ ಮಾಡಿದ್ದು. ಸೊ ಇಟ್ಸ್ ಬೇಸಿಕಲಿ ಬೇಬಿ ಕಾರ್ನ್ ಆ್ಯಂಡ್ ಸೋಯಾ ಚಂಕ್ಸ್ ಮಂಚೂರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಮಾಡೋದು ಕೂಡ ತುಂಬ ಈಸಿ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಏನು ಬೇಡ. ಏನಪ್ಪ ಅಂತಂದರೆ ಬೇಬಿ ಕಾರ್ನ್ಫ್ಲೋರು ಆ್ಯಂಡ್ ಅಕ್ಕಿ ಹಿಟ್ಟು, ಅದಾದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್, ಅದಾದಮೇಲೆ ಇದು ಅಚ್ಕಾರದ ಪುಡಿ, ಅದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಬೇಕು. ಅಂದರೆ ನೀರು ನೋಡ್ಕೊಂಡು ಕಲಿಸ್ಕೊಳ್ಳಿ. ಅದು ಡ್ರೈ ಇರಬೇಕು, ಜಾಸ್ತಿ ಸಾಗಿ ಥರ ಎಲ್ಲ ಇರಬಾರ್ದು. ಈ ಇದಕ್ಕೆ ಬಜ್ಜಿಗೆ ಮಾಡ್ತೀವಲ್ಲ ಆ ಥರ ಎಲ್ಲ ಇರಬಾರ್ದು. ಸೊ ಅದನ್ನು ಕಲಿಸ್ಕೊಂಡು ತುಂಬ ಹೊತ್ತೆಲ್ಲ ಬಿಡಬಾರ್ದು. ಅದು ಕಲಸಿಟ್ಬಿಟ್ಟು ಬಿಟ್ಬಿಡಬಾರ್ದು. ಯಾಕಂದರೆ ಅದರೊಳಗಿರೋ ಉಪ್ಪಿನಂಶ ಏನಾದರೂ ಇತ್ತು ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಆಗ ಕೋಟಿಂಗ್ ಎಲ್ಲ ಇದಾಗೋಗುತ್ತೆ ಮತ್ತು ಸಾಗಿ ಆಗೋಗ್ಬಿಡುತ್ತೆ. ಇಮಿಡಿಯೇಟಾಗೆ ಕರೆದ್ಬಿಡಬೇಕು. ಆ್ಯಂಡ್ ಸ್ವಲ್ಪ ಸಣ್ಣ ಊರಿನಲ್ಲಿ ಕರೀರಿ. ನಾನು ಇದಕ್ಕೆ ಬೇಯಿಸ್ಕೊಂಡೇನು ಕರೀತಿರ್ಲಿಲ್ಲ, ಹಂಗೆ ಡೈರೆಕ್ಟಾಗೆ ಕಟ್ ಮಾಡಿ ಕರೀತಿರೋದ್ರಿಂದ ಸಣ್ಣ ಊರಿನಲ್ಲಿ ಸ್ವಲ್ಪ ಕರ್ಕೊಂಡಿದ್ದು, ಯಾಕಂದರೆ ಅದು ಒಳಗಡೆ ಬೇಯಲಿ ಅಂತ. ಅದನ್ನೆಲ್ಲ ಚೆನ್ನಾಗಿ ಕರೆದಾದ್ಮೇಲೆ ಸೊ ಅದರ ಎಣ್ಣೆ ಇರುತ್ತಲ್ಲ, ಉಳಿದಿರೋ ಎಣ್ಣೆ ಇರುತ್ತಲ್ಲ, ಅದನ್ನೇ ಯೂಸ್ ಮಾಡ್ಕೋಬೋದು. ಅದಕ್ಕೆ ನೆನ್ನೆ ಸ್ವಲ್ಪ ಬೆಳ್ಳುಳ್ಳಿ, ಅದಾದಮೇಲೆ ಜಿಂಜರು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್, ಇಷ್ಟನ್ನು ಹೈ ಫ್ಲೇಮಲ್ಲೇ ನೀವು ಸೌಟೆ ಮಾಡ್ಕೊಬೇಕು. ಅಂದರೆ ಈರುಳ್ಳಿ ಎಲ್ಲ ಬೆಂದೋಗಬಾರ್ದು ಜಾಸ್ತಿ. ಸೊ ಐ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಸೌಟೆ ಮಾಡಿಕೊಂಡು ಅದು ಸ್ವಲ್ಪ ಬೆಂದಿದೆ ಅನ್ನುವಾಗ ಜಸ್ಟ್ ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ಪು, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಖಾರ ಬೇಕು ಅನ್ನೋರು ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟೂ ಹಾಕಿ ಸ್ವಲ್ಪ ಹೊತ್ತು ಸೌಟೆ ಮಾಡಬೇಕು ಚೆನ್ನಾಗಿ. ಅದು ಬೆಂದಾಗಿರುತ್ತಲ್ಲ, ಸಾಸಸ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಗೆ. ಚೆನ್ನಾಗಿ ಅದು ಬ್ಲೆಂಡ್ ಆದಮೇಲೆ ಸೊ ನೀವು ಏನು ನಾವು ಕರೆದಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸೊ ಬೇಬಿ ಕಾರ್ನ್ ಮಂಚೂರಿ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಈವ್ನಿಂಗಲ್ಲಿ ತಿನ್ನೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಇತ್ತೀಚೆಗೆ ಹೋಟೆಲ್ಗಿಂತ ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ಅನಿಸುತ್ತೆ. ಆ್ಯಂಡ್ ನನಗೆ ತುಂಬ ಸಾಸಸ್ ಹಾಕೋದು ಇಷ್ಟ ಆಗಲ್ಲ ಚೈನೀಸ್ ಐಟಮ್ಸ್ಗೆ. ಅದು ಒಂಥರ ಮಿನಿಮಮ್ ಆಗಿರಬೇಕು, ತುಂಬ ಓವರ್ ಪವರ್ ಮಾಡಬಾರ್ದು ಮಂಚೂರಿ ಟೇಸ್ಟ್ನ. ಸೊ ಅದಕ್ಕೋಸ್ಕರ ನಾನೆಲ್ಲ ಸ್ವಲ್ಪ ಹಾಕ್ತೀನಿ ಅಷ್ಟೇ. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನನಗೆ ಮಂಚೂರೀಸು ನಾನೇ ಮಾಡ್ಕೊಂಡು ತಿಂತೀನಲ್ಲ, ಅದೇ ನನಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಹೋಟೆಲ್ಸ್ಗಿಂತ. ಯಾಕಂದರೆ ಹೋಟೆಲಲ್ಲಿ ತುಂಬ ಸಾಸ್ ಮಾಡಿಬಿಟ್ಟಿರ್ತಾರೆ, ಅದಷ್ಟು ಇಷ್ಟ ಆಗಲ್ಲ ನನಗೆ. ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇದು ತುಂಬ ಈಸಿ ಕೂಡ, ಏನು ಒಂದು 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ, 10-15 ನಿಮಿಷಕ್ಕೆ. ಆದರೆ ಒಂದು ಬೇಬಿ ಕಾರ್ನ್ ಆಗಲಿ ಕಾಲಿಫ್ಲವರ್ ಆಗಲಿ ಯಾವುದೇ ಐಟಮ್ ಇದು ಕರಿತೀವಲ್ಲ, ಆದರೆ ನಾವು ಸ್ವಲ್ಪ ಜಾಸ್ತಿನೇ ತೊಗೊಬರ್ಬೇಕಾಗತ್ತೆ. ಕರಿತಾ ನಾವೇ ಎಕ್ಸ್ಟ್ರಾ ತಿಂದ್ಬಿಟ್ಟಿರ್ತೀವಿ.
ಹಂಗೆ ಆಯಿತು ನಮ್ಮನೇಲೂ. ಅದು ಪ್ರತಿ ಸಲ ಆಗುತ್ತೆ. ಆಮೇಲೆ ಸೋಯಾ ಚಂಕ್ಸ್ನೂ ಅದೇ ಥರ ನಾನು ಫ್ರೈ ಮಾಡಿ ಮಿಕ್ಸ್ ಮಾಡಿಬಿಟ್ಟೆ, ಯಾಕಂದರೆ ಕ್ವಾಂಟಿಟಿ ತುಂಬ ಕಮ್ಮಿ ಆಗೋಯಿತು ಅಂತ. ಸೊ ಹೀಗಿತ್ತು ಅವತ್ತು ಈವ್ನಿಂಗ್. ಇದು ಕೂಡ ಮಗಳಿಗೋಸ್ಕರನೇ, ಏನೇ ಮಾಡಿದ್ರು ಅದು ಮಕ್ಕಳು ಮನೇಲಿ ಇದ್ದಾಗ ಅವ್ರಿಗೋಸ್ಕರನೇ ಮಾಡೋದಲ್ವ. ಸೊ ಅದರಿಂದ ಅವಳು ಟೇಸ್ಟ್ ನೋಡಿ ಇಷ್ಟಪಟ್ಟರೆ ಆ್ಯಸ್ ಅ ಮದರ್ ಒಂಥರ ಖುಷಿ. Amazing, incredible. In this video, my mom made this food. This is like incredible world. ಇಷ್ಟ ಆಯ್ತಾ? Yes, Mom. ಚೆನ್ನಾಗಿದೆಯಾ? Now take this in our video. Thank you. Bye. ಥ್ಯಾಂಕ್ ಯು ಬಂಗಾರ. ಇಫ್ ಯು ಆರ್ ಹ್ಯಾಪಿ ಐ ಆಮ್ ಹ್ಯಾಪಿ. If I'm not happy, ನಾಟ್ ಹ್ಯಾಪಿ. ಹೋಗ್ತೀನಿ ಹೋಗು. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮೋಟಿವೇಶನ್ ಬರುತ್ತೆ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಎಲ್ಲನೂ. ಸೊ ಆಲ್ಮೋಸ್ಟ್ 50% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮತ್ತೆ ಸಿಗೋಣವಾ?